ಬುದ್ಧ ಜಯಂತಿ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಈ ನಾಡಿನ ಜನತೆಗೆ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಲಿ ಅಂತ ಹೇಳಿ ಹಾರೈಸ್ತೇನೆ. ಸರ್, ಹಿಸ್ಸು ಗಿಡ ಮುದ್ದಲ್ಲ ಅಂತ ನೀವ್ ಹೇಳಿದಾಗ ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿ ಬೀಳಕ್ಕೆ ಟ್ರೈ ಮಾಡಿದ್ರು ಸರ್. ಯಾವ್ದೋ ಪಕ್ಕದ ದೇಶದವ್ರು ಹೇಳ್ತಾರೆ ಸುಮ್ಮನೆ. ನಾನು ಅದ್ರ ಬಗ್ಗೆ ಮಾತಾಡೋಣ. ಸರ್, ಇವತ್ತು ಎರಡು ದೇಶಗಳ ಸೇನಾಧಿಕಾರಿಗಳ ಪ್ರಮುಖ ಸಭೆ ಇದೆ. ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ, ಯಾಕೆಂದ್ರೆ ಇಬ್ಬರದು ಸಭೆ ಇದೆ. ಗೊತ್ತಿಲ್ಲ ನನಗೆ. ಈಗ ಸೀಸ್ ಫೈರ್ ಡಿಕ್ಲೇರ್ ಮಾಡಿದ್ದಾರೆ, ಎರಡೂ ದೇಶಗಳು ಒಪ್ಕೊಂಡಿದ್ದಾರೆ. DGMOಗಳು ಸಭೆ ನಡೀತದೆ. ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ನೋಡೋಣ. ರಾಹುಲ್ ಗಾಂಧಿ ಅವರು ಲೆಟರ್ ಬರೆದ್ರೆ, ಖರ್ಗೆ ಅವರು ಲೆಟರ್ ಬರೆದ್ರೆ, ಆಲ್ ಪಾರ್ಟಿ ಮೀಟಿಂಗ್ ಕರೀದೇ ಇರೋದು ಎಷ್ಟು ಸೂಕ್ತ? ದೇಶ ಜನರಿಗೆ ಗೊತ್ತಾಗೋದು ಬೇಡ. ನನ್ನ ಪ್ರಕಾರ ಅವರು ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಬಿಫೋರ್ ದಿ ಸೀಸ್ ಫೈರ್ ಮಾಡೋಕೆ ಆಲ್ ಪಾರ್ಟಿ ಮೀಟಿಂಗ್ ಕರೀಬೇಕು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರೀಬೇಕು. ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಸರ್, ಅವರು ಯುದ್ಧ ವಿರಾಮ ಅಂತ ಅಂದ್ರು ಮತ್ತೆ ಫೈಟ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಪರಿಸ್ಥಿತಿ ಪಾಕಿಸ್ತಾನದವರು ಫೈರಿಂಗ್ ಆಗಿರೋದು. ಈಗ ಅದಕ್ಕೆ DGMOಗಳು ಸಹಿತ ಮೀಟಿಂಗ್ ಮಾಡ್ತಾರಲ್ಲ, ಅವ್ರು ಏನ್ ತೀರ್ಮಾನ ಮಾಡ್ತಾರಲ್ಲ, ಏನೇನು ಚರ್ಚೆಗಳಿದೆ ಒಂದು ಪೊಲಿಟಿಕಲ್ go to our army. ಯಾರಿಗೂ ಇದು ಪೊಲಿಟಿಕಲ್ credit should go to our army defense. ಅವರಿಗೆ ಹೋಗ್ಬೇಕು. ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನದವರು ಹೋದ್ರೆ ಹೋಗ್ತಾರೆ. ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಕಳಿಸಿದ್ದಾರೆ ಸರ್. ಅದೇ ಮೈಸೂರಿನಲ್ಲಿ 3 ಜನ ಮಕ್ಕಳು ಮಾತ್ರ ಇದ್ದಾರೆ, ಬಾಕಿಯವರೆಲ್ಲ ಹೊರಟಿದ್ದಾರೆ. ಈ 3 ಮಕ್ಕಳು 6 ವರ್ಷದೊಳಗಡೆ ಇರ್ತಕ್ಕಂಥ 3 ಮಕ್ಕಳು. ಅದು ಏನಾಗಿದೆ ಅಂತಂದ್ರೆ, ನಮ್ಮ ಹೆಣ್ಮಗಳು ಪಾಕಿಸ್ತಾನದವರು ಗಂಡ. ಸೊ ಹಂಗಾಗಿ 3 ಮಕ್ಕಳಾಗಿದ್ದಾವೆ. 3 ಮಕ್ಕಳು ಹೋಗಿದ್ರು ಬಾರ್ಡರ್ ಹತ್ರ, ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂತ ಹೇಳಿ ವಾಪಸ್. ನಾನು 71 ಈಗಾಗಲೇ ಬಹಳ ವರ್ಷ ಆಗ್ಬಿಡೋದು. 34 ವರ್ಷ ಆಗ್ತದೆ. ಈಗ ಮಾತಾಡಕ್ ಹೋಗಲ್ಲ. 79 ಅಲ್ವಾ, 71, 54 ವರ್ಷ ಆಗ್ಬಿಡೋದು. ಪ್ರತೀಕಾರ ಅಂದ್ರೆ ಅದು ಅನ್ನೋ ರೀತಿಯಲ್ಲಿ ಮಾತಾಡೋದು ಶುರುವಾಗಿದೆ. ಈಗ ನಾನು ಅದ್ರ ಬಗ್ಗೆ, ಈಗ ನೀವು ಯಾಕೆ ವಾರ್ ಬಗ್ಗೆ ಸೀಸ್ ಫೈರ್ ಆಗಿದೆ ಮಾತಾಡ್ತಾ ಇದ್ದಾರೆ DGMOಗಳು, ಮಾತಾಡ್ಲಿ. ಸರ್, 2 ವರ್ಷದ ಕಾರ್ಯಕ್ರಮ ಈಗ ವಾರ್ ನಿಂತಿದೆಯಲ್ಲ, ಮಾಡ್ತೀರಾ ಸರ್? 2 ಮಾಡ್ಬೇಕು ಅಂತ ಮಾಡಿದೀವಿ. ಬಿಕಾಸ್ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಅದಿನ್ನೂ ಸೀಸ್ ಫೈರ್ ಆಗಿರ್ಲಿಲ್ಲ. ನಾವು ರಾಹುಲ್ ಗಾಂಧಿಗೆ, ಖರ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ದು ಮೋಸ್ಟ್ ಲೈಕ್ಲಿ ಮುಂದಕ್ಕೆ ಹೋಗ್ಬೋದು ಅಂತ. ಈಗ ಅವರು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ರಂತೆ ಮುಂದಕ್ಕೆ ಹೋಗ್ಬೋದು ಅಂತ. ಈಗ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದ್ದಾರೆ. ಇವತ್ತು ಸಾಯಂಕಾಲದೊಳಗಡೆ ನಾವು ಮಾಡ್ಬೇಕು ಅಂತ ಇದ್ದೀವಿ. 2 ವರ್ಷದ ಸರ್ಕಾರ ರೆಫರೆಂಡಮ್ ಸಾರ್ವಜನಿಕರಿಗೆ ನಾವು ಮಾಡೋದು ಬೇರೆ ಸರ್. ನೀವು ಆಸ್ ಎ ಚೀಫ್ ಮಿನಿಸ್ಟರ್, ಯಾಕಂದ್ರೆ ಕ್ಯಾಬಿನೆಟ್ ಅಲ್ಲಿ ನೀವು ಒಂದು ಸರ್ಕಾರ ನಡೆಸ್ತಾ ಇರೋದ್ರಿಂದ, ಹೌ ಡು ಯು ರೇಟ್ ಯುವರ್ ಗವರ್ನಮೆಂಟ್ ಸರ್? ನಿಮ್ದು ಸರ್ಕಾರ ಯಾವ ತರ ರೇಟ್ ಮಾಡ್ತೀರಾ? ಏನಾದ್ರೂ ನುಡಿದಂತೆ ನಡೆದ ಸರ್ಕಾರ ಇದ್ರೆ ನಮ್ದು, ಪಟ್ಟು ಮಾತಿನಂತೆ ನಡ್ಕೊಂಡಿದ್ರೆ ನಮ್ಮ ಸರ್ಕಾರ. ಸಂಪುಟ ಪುನರಚನೆ ಬಗ್ಗೆ ಏನಾದ್ರು? ಸಂಪುಟ ಪುನರಚನೆ ಬಗ್ಗೆ
ಯಾಕೆ ನೀನ್ ಪ್ರಶ್ನೆ ಕೇಳ್ತಾ ಸಂಪುಟ ಇದೀಯ? ಪುನರಚನೆ ಮಾಡ್ತಾ ಇದ್ದೀರಾ, ಎಲ್ಲ 2 ವರ್ಷ ಆಗ್ತಾ ಇರೋದ್ರಿಂದ. ಎಲ್ಲ ನೀನ್ ಮಾಡ್ಬೇಕು ಅಂತ ಅಲ್ಲ ನಾನ್ ಯಾಕೆ ಮಾಡಿದ್ವಿ, ನೀವು ಚೀಫ್ ಮಿನಿಸ್ಟರ್. ನಾನು ಮಾಡುವಾಗ ನಿನ್ಗೆ ಹೇಳ್ತೀನಿ, ಅಲ್ಲ ಆತರ ಸಾಧ್ಯತೆ ಇದೆಯಾ? ಮಾಡುವಾಗ ಹೇಳ್ತೀನಿ ನಿನ್ಗೆ. ತುಂಬಾ ಜನ ನನ್ನ ರಿಪ್ಲೈ ಈಸ್ ನಿಮ್ಗೆ ಮಾಡುವಾಗ ಹೇಳ್ತೀನಿ. ಹಳೆ ಮೈಸೂರು ಭಾಗದಲ್ಲೂ ಸರ್, ಕೂಡ ಡೊನಾಲ್ಡ್ ಟ್ರಂಪ್ ಅವರು ಯೂಸ್ ಮಾಡಿದಂತಹ ಟ್ವಿಟ್ ಇದೆಯಲ್ಲ ಸರ್, ಆ? ಬೋತ್ ದ ಕಂಟ್ರೀಸ್ ಆರ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂತ ಹೇಳಿ ಒಂದು ಟ್ವಿಟ್ ಮಾಡಿದ್ದಾರೆ ಸರ್. ಆ ವರ್ಡ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಸರ್. ಯಾವುದು? ಡೊನಾಲ್ಡ್ ಟ್ರಂಪ್ ಅವರು ಟ್ರಂಪ್ ಟ್ವೀಟ್ ಮಾಡಿದ್ರು. ಅಮೆರಿಕ ಅಧ್ಯಕ್ಷರು ಹಾ. ಬೋತ್ ದ ಕಂಟ್ರೀಸ್ ಆರ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂತ. ಈಗ ನೋಡಪ್ಪ, ಸೀಜ್ ಫೈರ್ ಆಗಿದೆ, Yes. ಸೀಜ್ ಫೈರ್ ವೆಲ್ಕಮ್ ಮಾಡಿದ್ದೀನಿ, ನೀವು ಅಷ್ಟಕ್ಕೆ ಸಿದ್ಧಾಗ್ತೀವಿ. ಗೊತ್ತಾಯ್ತಾ? ಕಾರಣಗಳನ್ನ ಇವತ್ತು DGMಗಳು ಮೀಟಿಂಗ್ ಆದ್ಮೇಲೆ ಏನು ಅಂತ ಗೊತ್ತಾಗುತ್ತೆ. Yes, sir. Thank you. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.